ಮಂಡೇಲ ಅವರು ಅಧಿಕಾರ ತೊಗೊಂಡ್ರು, 10 ವರ್ಷ ಇಡೀ ದೇಶನ ಒಗ್ಗಟ್ಟಾಗಿ ಇಟ್ಕೊಂಡ್ರು. ನಂತರ ಅಧಿಕಾರವನ್ನು ಗೂಟಕ್ಕೆ ಚೀಲ ಹಾಕಿ ಹೋಗಿಬಿಟ್ರು. ಇವೆಲ್ಲ ನಾವು ಗಮನಿಸಬೇಕಾಗಿದೆ ಇವತ್ತು. ಅದಕ್ಕೆ ಅಂಥ ನಾಯಕರು ಬೇಕಾಗಿದ್ದಾರೆ ಇವತ್ತು. ಕೆಲವೊಮ್ಮೆ ಅನಿವಾರ್ಯವಾಗಿ ಹೊರಗಿದ್ದು ವರ್ಕ್ ಮಾಡಬೇಕು, ಇನ್ನು ಕೆಲವೊಮ್ಮೆ ಅನಿವಾರ್ಯವಾಗಿ ಅಧಿಕಾರ ತೊಗೊಳ್ಬೇಕಾಗತ್ತೆ. ಇವತ್ತು ಅಧಿಕಾರ ತೊಗೋಬೇಕಾಗಿದ್ದಾರೆ ರೈತ ಸಮುದಾಯಕ್ಕೆ ಅಧಿಕಾರ ಸಿಗಬೇಕಾಗಿದೆ. ಅದು ಸಿಗುವವರೆಗೆ ಮಾರ್ಕೆಟ್ ಸಿಗೋದಿಲ್ಲ. ಇಷ್ಟಂತ ಸ್ಪಷ್ಟ. ಬೇಕಾದ್ರೆ ನೀವು ಬೇಕಾದ ಹೇಳಿದ್ರು, ಬೇಕಾದ ಕೇಳಿದ್ರು. ತಿಕೋಟದಲ್ಲಿ ನಾನು ನೋಡ್ತಾ ಇದ್ದೀನಿ. ತಿಕೋಟದಲ್ಲಿ ನಮ್ಮ ಇಬ್ಬರು ಈ ಜೋಡಿ ಎತ್ತುಗಳು ಅಂತ ಹೇಳ್ಬೋದು. ಇದನ್ನು ನಮ್ಮ ಗುರೂಜಿ ಶಶಿಕಾಂತ್ ಅವರಾಯ್ತು, ನಮ್ಮ ಚನ್ನಪ್ಪನವರಾಯ್ತು, ಒಳ್ಳೆ ಜಬರ್ದಸ್ತಾಗಿ ಹೇಳಿದ್ದಾರೆ. ಇಲ್ಲಿ ವ್ಯವಸ್ಥೆಗೆ ಅನುಕೂಲ ಆಗುವಂಗೆ ಮಾತಾಡ್ತಾ ಇದ್ದಾರೆ. ಒಂದಿಷ್ಟು ಒಳ್ಳೆ ಕೆಲಸ ಮಾಡಿದವ್ರು ಹೊಗಳ್ತಾ ಇದ್ದಾರೆ. MP ಪಾಟೀಲ್ ಬದಲಾಗಿ ಬಿಜಾಪುರ ಏರಿಯಾದಲ್ಲಿ ನೀರಾವರಿ ಕೆರೆಗಳನ್ನು ತುಂಬಿಸಿದ್ದು ಮಾಡಿ ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತು ಒಳ್ಳೆ ಕೆಲಸ ಅದು ಇಲ್ಲಂತಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದ್ರು ಹೇಳಬೇಕಾಗ್ತದೆ. ಹೇಳುವಂಥ ಕೆಲಸ ಮಾಡಿದ್ದಾರೆ, ತಿಕ್ಕೋಟದಲ್ಲಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಸಿದ್ದೇಶ್ವರಪ್ಪನವ್ರನ್ನ ಸಹಿತ ನೆನಪಿಸ್ಕೊಂಡಿದ್ದಾರೆ, ಹೆಂಗಿದ್ರು ಅನ್ನೋದನ್ನು. ಅದೆಲ್ಲ ಇರಲಿ, ಅದು ಒಂದು ಕಡೆಗೆ. ಆದರೆ ನಿಜವಾಗಿ ಇವತ್ತು ಆಗಬೇಕಾಗಿದ್ದೇನಪ್ಪ ಅಂತಂದರೆ ಮಾರ್ಕೆಟ್ ಬಗ್ಗೆನೂ ಮಾತಾಡಿದರು ಅವರು. ಇನ್ನೊಂದು ಭಾಳ ದೊಡ್ಡ ವಿಷಯವನ್ನು ಶಶಿಕಾಂತ್ ಅವ್ರು ಮಾತಾಡಿದರು, ಶಶಿಕಾಂತ್ ಗುರೂಜಿ ಅವರು. ಸಾರಾಯಿ ನಿಷೇಧ ಆಗಬೇಕು ಅಂತ. ಹೌದ್ರಿ, ಭಾಳ ಮಹತ್ವದ್ದದ. ಈ ದೇಶ ನಮ್ದು ಏನಾದರೂ ಇವತ್ತು ಹಾಳಾಗ್ತಾ ಇದ್ದರೆ ಈ ನಶಾಬಂದಿಯಿಂದ, ಈ ಶೆರೆಯಿಂದ ಅನ್ನೋದಿಲ್ಲ, ಎರಡು ಮಾತೇ ಇಲ್ಲ. ಅದರಲ್ಲಂತೂ ಅದನ್ನು ನಿಷೇಧ ಮಾಡಲೇಬೇಕಾದಂಥ ವಿಷಯ. ಗಾಂಧೀಜಿಯವರು ಸುಮ್ಮನೆ ಹೇಳಿದ್ದಲ್ಲದು. ನಾವು ದುಡಿತದ ಎಲ್ಲ ಭಾಗವನ್ನು ಅದು ತೆಗೆದುಕೊಳ್ಳೋ ಜೊತೆಗೆ ನಮ್ಮ ಶರೀರ ಸಹಿತ ಹಾಳು ಮಾಡ್ತದೆ, ಕುಟುಂಬ ವ್ಯವಸ್ಥೆಯನ್ನು ಸಹಿತ ಹಾಳು ಮಾಡ್ತದೆ ಅನ್ನುವಂಥ ಮಾತು